ಇವತ್ತು ಅವರೆಕಾಳು ಆವಿ ಉಂಡೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1.5 ಪಾವಷ್ಟು ಸಣ್ಣ ಅವರೆಕಾಳು, ಎಳೆ ಅವರೆಕಾಳು ತೊಗೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಬೇಯೋದಕ್ಕೆ ಮುಳುಗಕ್ಕೆ ಬೇಕಾಗಿರೋಷ್ಟು ನೀರು ತೊಗೊಳ್ಳಿ. ನಾನು ನೋಡಿ ಒಂದು ಚೊಂಬರ್ತಿ ನೀರು ತುಂಬಿಸ್ಕೊಂಡು ಇಟ್ಕೊಂಡಿದ್ದೀನಿ. ಫುಲ್ಲು ನನಗೆ ಇದು ಅವರೆಕಾಳು ಆವಿ ಉಂಡೆ ಮಾಡೋದಕ್ಕೆ ಬೇಕಾಗಿರೋದಕ್ಕೆ ಅಂತಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಇದಕ್ಕೆ ಮುಳುಗೋಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕಿ ಮಿಕ್ಕಿದ್ದನ್ನು ಹಾಗೆ ಇಟ್ಕೊಂಡಿರ್ತೀನಿ. ಆಮೇಲೆ ಇದಕ್ಕೆ 3 ವಿಸಲ್ ಕೂಗಿಸ್ಕೊಂಬಿಟ್ಟು, ಉಪ್ಪೇನು ಹಾಕ್ತಾಯಿಲ್ಲ ಇವಾಗಲೇ, ಅದನ್ನು ಕೂಗಿಸ್ಕೊಂಡು ತೆಗೆದಿಟ್ಕೊಂಡಿರ್ಬೇಕು. ಆಮೇಲೆ ದಪ್ಪ ತಳದೊಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಆಮೇಲೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕಾಗತ್ತೆ. ತುಪ್ಪ ಜಾಸ್ತಿನೂ ಹಾಕ್ಬಹುದು, ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. ಆಮೇಲೂ ನಾವು ಸ್ವಲ್ಪ ತುಪ್ಪ ಸೇರಿಸ್ತೀವಿ, ಹಾಗಾಗಿ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಆಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಬಿಟ್ಟು, ಸಾಸಿವೆ ಚಿಟ್ಗುಟ್ಟದ ಮೇಲಿಂದ ಮೆಣಸಿನ್ಕಾಯಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಖಾರ ಉಪ್ಪು ಮುಂದೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಇದಕ್ಕೆ. ಇದು ಹೇಗೆ ಅಂತಂದರೆ ಬೇಯ್ತಾ ಎಲ್ಲದನ್ನೂ ಖಾರ ಕಮ್ಮಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಖಾರ ಮುಂದೆ ಹಾಕ್ಕೊಳ್ಳಿ. ನಾನೊಂದು 10 ಮೆಣಸಿನ್ಕಾಯಿ 10-12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 3 ಲೋಟ ಅಕ್ಕಿ ಹಿಟ್ಟಿಗೆ. ನೀವು ಇನ್ನೂ ಜಾಸ್ತಿನೇ ತೊಗೋಬಹುದು. ನಾನು ಮಕ್ಕಳು ಎಲ್ಲ ತಿಂತಾರೆ ಅಂತಂದ್ಬಿಟ್ಟು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಖಾರ. ಆಮೇಲೆ ಬೇಯಿಸಿಟ್ಕೊಂಡಿದ್ವಲ್ವ ಆ ಅವರೆಕಾಳನ್ನ ನೀರು ಸಮೇತ ಇದಕ್ಕೆ ಸೇರಿಸ್ತಾಯಿದ್ದೀನಿ. ನೋಡಿ, ಇವಾಗ ಈ ಸ್ಟೇಜಲ್ಲೇ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ರುಚಿಗೆ ಬೇಕಾಗಿರೋಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಾಂತಂದರೆ 1.5 ಹಿಡಿಯಷ್ಟು ಉಪ್ಪು ಹಿಡಿತಾ ಇದೆ ಇದಕ್ಕೆ. ಸಣ್ಣ ಹಿಡಿನಲ್ಲಿ 1.5 ಹಿಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಆ ಮಿಕ್ಸಿ ಇದಕ್ಕೆ ಕ್ರಷರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ನೀರನ್ನು ಒಟ್ಟಿಗೆ ನೀವು ಅಳತೆ ನೋಡೋದಾದರೆ ಎಲ್ಲ ನೀರನ್ನು ಒಟ್ಟಿಗೆ ಸೇರಿಸ್ಕೊಂಡು ನೀವು ಇವಾಗ 1 ಚೊಂಬು ಹಾಕಿದ ಲೆಕ್ಕ ಆಯಿತು. ಅದ್ರ ಜೊತೆಗೆ ಇನ್ನೊಂದು 3/4 ಚೊಂಬು ಹಾಕ್ತಾಯಿದ್ದೀನಿ. ಸೊ 1/4 ಚೊಂಬು ಅಂದರೆ 1/4 ಲೀಟ್ರಷ್ಟು ನೀರು ಬಳಸಿರೋ ಲೆಕ್ಕ. ನಿಮಗೆ ಕಣ್ಣಳತೆ ಗೊತ್ತಾಗಲ್ಲ ಅನ್ನೋದಾದರೆ ಈ ಅಳತೆನ ನೀವು ನೋಡ್ಕೊಳ್ಳಿ. ನಾನು ಸಾಮಾನ್ಯವಾಗಿ ಕಣ್ಣಳತೆನಲ್ಲಿ ಮಾಡ್ತೀನಿ. ಆಮೇಲೆ 1 ಚಮಚದಷ್ಟು ಜೀರಿಗೆ ಸೇರಿಸ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ, ರುಚಿಯಾಗತ್ತೆ. ನಾನು ಹಾಗೆ ಕಟ್ ಮಾಡ್ಕೊಂಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀವು ಕಮ್ಮಿ ಉಪಯೋಗಿಸ್ತೀರ ಅಂದರೆ ಕೊತ್ತಂಬರಿ ಸೊಪ್ಪು ಕಮ್ಮಿ ಹಾಕ್ಕೊಳ್ಳಿ. ಇದು ವಿಶೇಷವಾಗಿರುವಂಥ ಆವಿ ಉಂಡೆ. ತುಂಬ ಜನರಿಗೆ ನಮ್ಮನೆ ಕಡೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ತಿಂಡಿ ಇದು. ಆವು ಶುಂಠ್ಲು ಅಂತ ಕರೀತಾರೆ ನಮ್ಮ ಕಡೆ. ಆಮೇಲೆ ನೋಡಿ, ಇಲ್ಲಿ ಇಂಗು ನೀರು ಸೇರಿಸ್ತಾ ಇದ್ದೀನಿ. ಅದು ಕೊತ್ತಂಬರಿ ಬೆಂದು ಒಂದು ಕಲರ್ ಚೇಂಜ್ ಆಗುತ್ತಲ್ವ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ, ಇನ್ನೇನು ಬೇರೆ ಏನೂ ಹಾಕಿಲ್ಲ. ಅದಾದಮೇಲೆ ಕಾಯಿ ತುರಿ ನಾನು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಬಳಸ್ತಾ ಇದ್ದೀನಿ. ಅದನ್ನು ಕುದಿಯೋಕ್ಕೆ ಹಾಕ್ಬಿಟ್ಟು ಅದಾದಮೇಲಿಂದ ಅಕ್ಕಿ ಹಿಟ್ಟು 3 ಲೋಟದಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇಷ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು 20 ಉಂಡೆ ರೆಡಿ ಆಗುತ್ತೆ. ಇಷ್ಟು ಆವು ಶುಂಠ್ಲು ಮಾಡಿಕೊಂಡ್ರೆ 20 ಉಂಡೆ ರೆಡಿ ಆಗುತ್ತೆ, ಆವಿ ಉಂಡೆ. ಸೊ ನೋಡಿ, ಇಲ್ಲಿ 1 ಲೋಟ ಸೇರಿಸಿದ್ದೀನಿ. ಹಾಗೆ ಅದು ಮಧ್ಯದಲ್ಲಿ ಏನು ಕೈ ಹಾಕಿದ್ದೀರಾ ನೀವು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಹೋಗಬೇಕು. 2ನೇ ಲೋಟ ಹಾಕಿದ್ದೀನಿ, ಮತ್ತು ಇವಾಗ 3ನೇ ಲೋಟನೂ ಸೇರಿಸ್ತೀನಿ. ಏನಪ್ಪ ಗಂಟಾಗ್ಬಿಡುತ್ತೇನಪ್ಪ ಅನ್ನೋ ಯೋಚನೆ ಏನು ಮಾಡಬೇಡಿ. ಹೀಗೆ ಬಿಟ್ರೂ ನೀವು ಇನ್ನೊಂದು 5 ನಿಮಿಷ ಬೇಯಕ್ಕೆ ಬಿಟ್ರೂ ಏನೇನು ಗಂಟಾಗಲ್ಲ. ಮುದ್ದೆ ಮಾಡೋ ಥರನೇ ಮಾಡ್ಕೊಳ್ಳೋದು. ಇವಾಗ ತಿರ್ಗಾ ಮುದ್ದೆ ಕೋಲು ತೊಗೊಂಬಿಟ್ಟು ಅದು ಹಾಗೆ ಕುದೀತಾ ಇರಲಿ. ಸಣ್ಣ ಉರಿ ಇಟ್ಟಿದ್ದೀನಿ ನೋಡಿ, ಗಮನಿಸ್ಬೋದು. ಅದು ಹಾಗೆ ತಿರುತ್ತಾ ಬರಬೇಕು. ಅವರೆಕಾಳು ಸೀಸನ್ನಲ್ಲಂತೂ ಅವರೆಕಾಳು ಆವು ಶುಂಠ್ಲು ಅಥವಾ ಅವರೆಕಾಳು ಆವಿ ಉಂಡೆ ಮಾಡಿದ್ರೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಹೀಗೆ ಗಂಟಾಗ್ದಲ್ಲಿರೋಂಗೆ ಸರ ತಿರುಗಿಸ್ಕೊಳ್ಳಿ. ನಿಮಗೆ ಒಂದೇ ಕೈನಲ್ಲಿ ತಿರುಗ್ಸೋಕ್ಕೆ ಕಷ್ಟ ಆಗುತ್ತೆ ಅಥವಾ ಹೆಲ್ಪ್ ಬೇಕು ಅಂತಂದರೆ 2 ಕೈನಲ್ಲೂ ತಿರುಗಿಸ್ಕೋಬೋದು. ಇದನ್ನು ಸಾಮಾನ್ಯವಾಗಿ ಒಬ್ಬರು ಹಿಡ್ಕೊಂಡು ಇನ್ನೊಬ್ಬರು ತಿರುಗಿಸಿದ್ರೆ ಬೇಗ ಈಸಿಯಾಗಿ ಆಗುತ್ತೆ. ನಾನು ಒಬ್ಬಳೇ ಮಾಡ್ತೀನಿ ಸಾಮಾನ್ಯವಾಗಿ. ನೋಡಿ, ಈ ಥರ ನೀಟಾಗಿ ನಿಮಗೆ ಕರೆಕ್ಟಾಗಿ ಹದವಾಗಿ ನೀವು ನೀರು ಹಾಕ್ಕೊಂಡು ಅದಕ್ಕೆ ತಕ್ಕನಾಗಿ ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಬೇರೆ ಏನೂ ಅವಶ್ಯಕತೆ ಬೀಳಲ್ಲ. ನೀಟಾಗಿ ಅದು ಹೀಗೆ ಕಲಿಸ್ತಾ ನೀಟಾಗಿ ನಿಮಗೆ ಉಂಡೆ ಕಟ್ಟೋ ಹದಕ್ಕೆ ಬಂದೇ ಬಿಡುತ್ತೆ. ಅಕಸ್ಮಾತ್ ನಿಮಗೆ ನೀರು ಅಥವಾ ತುಂಬ ಗಟ್ಟಿ ಅನ್ನಿಸ್ತು ಅಥವಾ ನೀರು ಜಾಸ್ತಿ ಅನ್ನಿಸ್ತು ಅಂತಂದರೆ ಫಸ್ಟಿಗೆ ಒಂಚೂರು ನೀರನ್ನ ನೀವು ಬಗ್ಗಿಸಿ ತೆಗೆದಿಟ್ಕೊಂಬಿಟ್ಟಿರಿ. ಆಮೇಲೆ ನೀವು ಹಿಟ್ಟು ಹಾಕ್ಕೊಂಬಿಟ್ಟು ಆ ನೀರನ್ನು ಉಳಿದಿರೋ ನೀರನ್ನು ಸೇರಿಸ್ಕೊಂಡು ಈ ಥರ ಮುದ್ದೆ ಥರ ತಿರುಗ್ಕೋಬೋದು. ಅಥವಾ ನಿಮಗೆ ಹಿಟ್ಟು ಸಾಲದೆ ಬಂತು ಅಂತಂದರೆ ಹಿಂಗೆ ತಿರುಗಿಸ್ತಾ ಇರುವಾಗ್ಲೂ ಒಂಚೂರು ಬಿಸಿ ಇರುತ್ತಲ್ವ, ಸ್ವಲ್ಪ ಹಿಟ್ಟನ್ನು ನೀವು ಹಾಗೆ ಮಿಕ್ಸ್ ಮಾಡ್ಕೋಬೋದು. ಮೊದಲನೇ ಸರ್ತಿ ಮಾಡುವಾಗ ಕರೆಕ್ಟ್ ಅಳತೆ ಗೊತ್ತಾಗಲಿಲ್ಲ ಅಂತ ಅಂದ್ಬಿಟ್ಟು ಏನು ಯೋಚನೆ ಮಾಡಬೇಡಿ, ಆಲ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಈ ಥರ ನೋಡಿ ತಳದಿಂದ ಎಲ್ಲ ಕಡೆಯಿಂದನೂ ನೀಟಾಗಿ ಕಲಿಸ್ಕೊತಾ ಬರಬೇಕು.
ನೋಡಿ ಅದು ಚೆನ್ನಾಗಿ ಇನ್ನೊಂದು 5 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ತೀನಿ ತಿರ್ಗಾ. ಆವಾಗ ಕೈಗೆ ಅಂಟದಿರೋ ಹಾಗೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ. ತುಂಬ ಅತಿ ಗಟ್ಟಿಯಾಗಿ ಮಾಡ್ಕೋಬೇಡಿ, ಸ್ವಲ್ಪ ಅತಿ ತೆಳುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಥರ ಒಂಥರ ಒಂದೊಳ್ಳೆ ಹದಕ್ಕೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ತಿನ್ನೋದೊಂದು ಕೆಲಸ ಅಂತಲೇ ಅನಿಸಲ್ಲ. ಒಬ್ಬೊಬ್ಬರು ಒಂದೊಂದು 4-5 ಉಂಡೆ ಅಂತೂ ಮಿನಿಮಮ್ ತಿನ್ನಬಹುದು. ಒಂದು ಮುದ್ದೆ ಸೈಜ್ ಉಂಡೆ ಮಾಡಿದ್ರೂ 4-5 ಉಂಡೆ ಆರಾಮಾಗಿ ತಿನ್ಬಿಡ್ಬೋದು ನೋಡಿ. ಇವಾಗ ತುಪ್ಪ ಸೇರಿಸ್ತಾ ಇದ್ದೀನಿ, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಜಾಸ್ತಿನೂ ಹಾಕ್ತಾರೆ ಕೆಲವರು, ನಾನು ಅತಿ ತುಪ್ಪ ಬಳಸಲ್ಲ, ಇದಕ್ಕೇನು ಅಷ್ಟೊಂದು ಅವಶ್ಯಕತೆ ಬೀಳಲ್ಲ. ಯಾಕಂದರೆ ಮತ್ತೆ ನಾವು ತಿನ್ನುವಾಗ್ಲೂ ತುಪ್ಪ ಹಾಕ್ಕೊಂಡು ತಿಂತೀವಿ, ಮತ್ತು ನೀಟಾಗಿ ಬೇಯಿಸ್ಬಿಟ್ರೆ ಏನು ಕೈಗೆ ಅಂಟಲ್ಲ. ಹಾಗಾಗಿ ಅತಿಯಾಗಿ ಏನು ತುಪ್ಪ ಹಾಕಬೇಕಾಗಿಲ್ಲ. ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಏನಾದರೂ ಸಾಲದೆ ಬಂದಿದೆ ಅಂತಂದರೆ ಈ ಸ್ಟೇಜಲ್ಲೂ ಸೇರಿಸ್ಕೋಬಹುದು. ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಟ್ಟು ಖಾರ ಬೇಕು ಅಂದರೆ ಇಲ್ಲಿ ಸೇರಿಸ್ಕೊಂಡು ಕಲಿಸ್ಕೊಂಬಿಡ್ಬೋದು. ಆದರೆ ಡೈರೆಕ್ಟಾಗಿ ಹಸಿದನ್ನೇ ಹಾಗೆ ಹಾಕಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ ಡೌಟ್ ಆಯಿತು ಅಂದರೆ ತಕ್ಷಣ ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಒಂದು ಮೆಣಸಿನ್ಕಾಯಿ, ಒಂದು 5-6 ಮೆಣಸಿನ್ಕಾಯಿ ಬೇಕು ಅಂದರೆ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡು, ಅಥವಾ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಹೀಗೆ ಕಲಿಸ್ಕೊಂಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ. ಚೆನ್ನಾಗಿ ಮಿಕ್ಸ್ ಆಗೋದಂತೂ ಬಹಳ ಇಂಪಾರ್ಟೆಂಟು. ಎಲ್ಲೂ ಗಂಟಿಲ್ದಲ್ಲೇ ಇರೋಂಗೆ ಈ ಸ್ಟೇಜಲ್ಲೇ ನೋಡ್ಕೋಬೇಕು. ನೀವು ಸರಿಯಾಗಿ ಕಲಿಸಿಲ್ಲ ಅಂತಂದರೆ ಮಧ್ಯೆ ಅಕ್ಕಿ ಹಿಟ್ಟು ಹಾಗೇ ಉಂಡೆ ಸಿಕ್ಬಿಡತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ಕಡೆಯಿಂದ ಕಲಿಸ್ಕೊಂಡು ನೋಡಿ, ಸಣ್ಣ ಉರಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊತೀನಿ. ಆಮೇಲಿಂದ ಇದನ್ನೆಲ್ಲ ಒಂದು ಕಡೆಗೆ ತೆಕ್ಕೋಬೇಕು. ಇವಾಗ ಇದು ಇನ್ನೇನು ಆಯಿತು, ಇಷ್ಟು ಆದರೆ ಸಾಕಾಗತ್ತೆ ನೋಡಿ. ಇಷ್ಟು ಉಂಡೆಗಳು ನೀವು ಮಾಡ್ಕೊಳ್ಳೋ ಸೈಜ್ ಮೇಲೆ ಹೋಗುತ್ತೆ. ನೀವು ಇದಕ್ಕೆ ಯಾವ ಥರ ಉಂಡೆ ಮಾಡಬೇಕು, ದೊಡ್ಡ ಸೈಜಾ ಚಿಕ್ಕ ಸೈಜಾ. ಕೆಲವರು, ನಾನಂತೂ ಮಕ್ಕಳಿಗೆ ಮಾಡಿಕೊಡುವಾಗ ಒಳ್ಳೆ ಇದು ಸಣ್ಣದು ಗೋಲಿ ಗಾತ್ರದ್ದು ಮಾಡಿಕೊಟ್ಬಿಡ್ತೀನಿ. ಚಿಕ್ಕದಾಗಿ ಒಂದೊಂದು ಉಂಡೆ ತೊಗೊಂಡು ಒಂದೊಂದು ಸರ್ತಿ ತಿಂದ್ಬಿಡೋ ಥರ. ಆಮೇಲೆ ನೋಡಿ, ಇದನ್ನು ಕೆಳಗೆ ಇಳಿಸ್ಕೊಂಬಿಟ್ಟು ಮತ್ತೆ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಒಂದು ತಟ್ಟೆಗೆ ತುಪ್ಪ ಹಾಕಿ ಇಟ್ಕೊಂಡಿದ್ದೀನಿ. ಉಂಡೆ ಕಟ್ಟೋಕ್ಕೆ ನಾನು ಬೇಕಾದರೆ ಹೆಲ್ಪ್ ಆಗಲಿ ಅಂತಂದ್ಬಿಟ್ಟು ನೋಡಿ. ಕೈಗಲ್ಲಿ ಮುಟ್ಟು ನೋಡಿದ್ರೆ ಒಂಚೂರು ಅಂಟಲ್ಲ ನೋಡಿ. ಆ ಥರ ಸುಮ್ಮನೆ ನಾನು ಏನು ಒದ್ದೆ ಕೈಯೂ ಮಾಡ್ಕೊಂಡಿಲ್ಲ, ಸುಮ್ಮನೆ ಕೈ ಮುಟ್ಟಿದ್ರೇನೂ ಒಂಚೂರು ಅಂಟಲ್ಲ. ಈ ಥರ ನೀವು ಮಾಡ್ಕೊಳ್ಳಿ. ಬಿಸಿ ಇರುವಾಗಲೇ ಇದನ್ನು ನೀವು ಕಟ್ಟಬೇಕು, ಉಂಡೆ ಮಾಡಿ ಇಟ್ಬಿಡ್ಬೇಕು. ಹಾಗೆ ಮಾಡಿದ ತಕ್ಷಣ ತಿಂತಾರೆ ಅನ್ನೋದಾದರೆ ಹೀಗೆ ಡೈರೆಕ್ಟಾಗಿ ಉಂಡೆ ಕಟ್ಬಿಟ್ಟು ಕೊಟ್ಬಿಡಿ. ಇಲ್ಲ ನಾನು ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ ಅಂತಂದರೆ ಒಂದು ಹಾಟ್ ಬಾಕ್ಸಲ್ಲಿ ಇದನ್ನೆಲ್ಲ ಇಟ್ಕೊಂಡು ನೋಡಿ, ಕೈಗೆ ಒಂಚೂರು ತುಪ್ಪ ಸವರ್ಕೊಂಬಿಟ್ಟು ಉಂಡೆ ಕಟ್ತಾಯಿದ್ದೀನಿ. ಬಿಸಿ ಇರುತ್ತೆ, ಜೋಪಾನವಾಗಿ ಕಟ್ಕೊಳ್ಳಿ, ಕೈ ಜೋಪಾನ. ಆಮೇಲೆ ನೋಡಿ, ಒಂದೊಂದು ಮುದ್ದೆ ಗಾತ್ರದಲ್ಲಿ ಒಂದೊಂದು ಉಂಡೆ ಮಾಡಿಬಿಟ್ಟು ಹಾಟ್ ಬಾಕ್ಸ್ ಹಾಕಿ ಇಟ್ಬಿಡ್ತೀನಿ. ತಕ್ಷಣಕ್ಕೆ ತಿನ್ನಕ್ಕೆ ಬರಲ್ಲ ಅಂತಂದ್ರೂ ಆಮೇಲೆ ಆರಾಮಾಗಿ ತಿನ್ಕೊಂಬಿಡ್ಬೋದು ನೋಡಿ. ಈ ಥರ ಒಂದೊಂದು ಇದರಲ್ಲಿ ಹಾಟ್ ಬಾಕ್ಸ್ಗಳಲ್ಲಿ ಹಾಕ್ಬಿಟ್ಟು ಈ ಥರ ಒಂದೊಂದು ಮಧ್ಯದಲ್ಲಿ ಒಂದೊಂದು ತೂತ ಮಾಡಿ ತುಪ್ಪ ಹಚ್ಚಿಬಿಟ್ಟು ಇಟ್ಟಿರ್ತೀನಿ. ಇದಂತೂ ಬಹಳ ರುಚಿಯಾಗುತ್ತೆ. ಒಳ್ಳೆ ಫೇವ್ರೆಟ್ ತಿಂಡಿ ನಮ್ಮ ಮನೆಯಲ್ಲೆಲ್ಲ, ಎಲ್ಲರಿಗೂ ಫೇವ್ರೇಟು ನೋಡಿ. ಇದೇ ಥರ ನಾನು ಮಿಕ್ಕಿದ್ದನ್ನು ಮಾಡ್ಕೋತಾ ಇದ್ದೀನಿ. ಟೋಟಲ್ ನನಗೊಂದು 20ರಿಂದ 22 ಉಂಡೆ ಬರುತ್ತೆ ಇಷ್ಟರಲ್ಲಿ. ನೀವು ಒಬ್ಬರು ಒಂದು 5 ಉಂಡೆ ತಿಂತೀವಿ, ಒಂದು 5-6 ಉಂಡೆ ತಿನ್ನಬಹುದು ಆರಾಮಾಗಿ. ಅಂದರೆ ಅಪರೂಪಕ್ಕೆ ಮಾಡೋ ತಿಂಡಿ ಅಲ್ವಾ, ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ತಿಂದಿದ್ದು ನಂಬರ್ಸ್ ಎಣಿಸ್ಕೊಳ್ದಿರೋ ತಿಂದುಬಿಟ್ರೆ ಗೊತ್ತು ಸಹ ಆಗಲ್ಲ ಎಷ್ಟು ತಿಂದ್ವಿ ಅನ್ನೋದು. ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ಮಕ್ಕಳಾದ್ರೂ 1-2 ಉಂಡೆ ಆರಾಮಾಗಿ ತಿನ್ಬಿಡ್ಬೋದು. ಆಮೇಲೆ ನೋಡಿ, ತಳಕ್ಕಂತೂ ಒಂಚೂರು ಅಂಟಲ್ಲ ಇದು. ತುಂಬ ಅದೇ ನೀವು ಯಾವ ಪಾತ್ರೆ ತೊಗೋತೀರಾ, ಯಾವಾಗ ಹೇಗೆ ಕಲಿಸ್ತೀರಾ, ನೀಟಾಗಿ ಕೈ ಬಿಡ್ದಿರ ತಳದಿಂದ ಎಲ್ಲ ಕಡೆ ಕಲಿಸೋದು ಎಲ್ಲ ಮುಖ್ಯ. ಹಾಗೆಲ್ಲ ನೀಟಾಗಿ ನೀವು ಮಾಡಿಕೊಂಡ್ರೆ ಒಂಚೂರು ತಳಕ್ಕೆ ಅಂಟಲ್ಲ. ದಪ್ಪ ತಳದ ಪಾತ್ರೆ ತೊಗೊಳೋದನ್ನು ಮಾತ್ರ ನೀವು ಮಿಸ್ ಮಾಡೋ ಹಾಗಿಲ್ಲ ನೋಡಿ. ನೀಟಾಗಿ ಬೆಂದಿದೆ. ಎಲ್ಲದನ್ನೂ ಬಿಸಿ ಇರುವಾಗಲೇ ತೆಕ್ಕೊಂಬಿಡಿ, ಆವಾಗ ನಿಮಗೆ ಈಸಿಯಾಗಿ ಎಲ್ಲ ಸಿಕ್ಬಿಡತ್ತೆ, ಏನೂ ವೇಸ್ಟ್ ಆಗೋಲ್ಲ ನೋಡಿ. ಎಲ್ಲದರಲ್ಲೂ ಒಂದರಲ್ಲಿ 6 ಉಂಡೆ, ಒಂದರಲ್ಲಿ 4 ಉಂಡೆ, ಒಂದರಲ್ಲಿ 10-12 ಉಂಡೆ ಅಷ್ಟು ಹಿಡಿದಿದೆ. ಸೊ ಎಲ್ಲ ಸೇರಿಸ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇವಾಗ ತಿನ್ನೋದು ಹೇಗೆ, ಇದನ್ನು ಹೊಸಾಗಿ ಮಾಡ್ತಾ ಇರ್ತೀರಾ, ಹೆಂಗೆ ತಿನ್ನೋದಪ್ಪ ಅಂತ ಯೋಚನೆ ಮಾಡಿದ್ರೆ ನೋಡಿ, ಒಂದೇ ಒಂದು ಆವಿ ಉಂಡೆ ತೊಗೊಳ್ಳೋದು, ಅವರೆಕಾಳ್ದು ಆವಿ ಉಂಡೆ ತೊಗೊಂಡು ಅದನ್ನು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಆಮೇಲೆ ಒಂಚೂರು ಇಂಗು ನೀರು ಹಾಕ್ಕೋಬೇಕು ಮೇಲೆ. ಆ ಇಂಗು ನೀರು ಹಾಕಿಬಿಟ್ಟು ನೀವು ಕಲಿಸ್ಕೊಂಡು ತಿಂದರೆ ಬಿಸಿಯಾಗಿರುವಾಗ ಎಷ್ಟು ಸಖತ್ತಾಗಿರುತ್ತೋ. ನುಂಗಕ್ಕೂ ಅಗ್ಯೋಕ್ಕೂ ಕಷ್ಟಪಡಬೇಕಾಗಿಲ್ಲ. ಹಿಂಗೆ ಹಾಕ್ಕೊಂಡು ಹಿಂಗೆ ನುಂಗ್ಬಿಟ್ರೆ ಒಳಗೆ ಹೊಟ್ಟೋಗಿರುತ್ತೆ. ಆಮೇಲೆ ಒಂದೊಂದು ಉಂಡೆ ನೋಡಿ ಹಿಂಗೆ ಒಂದೊಂದು ತಗೊಂಡು ಗುಬುಕ್ ಅಂತ ಮುದ್ದೆ ತಿಂದಂಗೆ ಆರಾಮಾಗಿ ತಿಂದ್ಬಿಡ್ಬೋದು. ಆಗ ಇದನ್ನು ಅವರೆಕಾಳನ್ನ ಅಗದು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡೋದು ಮಾತ್ರ ನೀವು ಮಿಸ್ ಮಾಡೋಂಗೇ ಇಲ್ಲ.